नेटवर्क दिक्कू जी मुल Google Pay mal ben pero alguém kalau net ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಪರದಾಡುತ್ತಿದ್ದಾರೆ ಕಟಪಾಡಿ ಪರಿಸರದ ಜನರು. ನೆಟ್ವರ್ಕ್ ಇಲ್ಲದೆ ಕಳೆದ 1 ತಿಂಗಳಿನಿಂದ ವ್ಯವಹಾರಕ್ಕೂ ಕೂಡ ಕಷ್ಟಪಡುತ್ತಿದ್ದಾರೆ ಇಲ್ಲಿಯ ಮಂದಿ. ಕಳೆದ 1 ತಿಂಗಳಿನಿಂದ ಮೊಬೈಲ್ ನೆಟ್ವರ್ಕ್ನಿಂದ ಏನೆಲ್ಲ ಸಮಸ್ಯೆಗಳನ್ನು ಇಲ್ಲಿನ ಜನರು ಅನುಭವಿಸಿದ್ದಾರೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ಹೇಳ್ತೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋ ನೆಟ್ವರ್ಕ್. ನಾನು ಪ್ರಗತಿ ಎಸ್ ಪುತ್ರನ್. नेटवर्क दिक्कू जी मुल Google Pay mal ben pero alguém kalau net ಶಿರ್ವ ಕಟಪಾಡಿಯಲ್ಲಿ ಕಳೆದ 1 ತಿಂಗಳಿಂದ ಮೊಬೈಲ್ ನೆಟ್ವರ್ಕ್ ಸಂಪರ್ಕ ಲಭ್ಯವಾಗದೆ ನಾಗರಿಕರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಕಟಪಾಡಿಯಲ್ಲಿದ್ದ ಪ್ರಮುಖ ಮೊಬೈಲ್ ಟವರ್ ಒಂದು ಮಾರ್ಚ್ 20ರಂದು ಕಾರ್ಯಾಚರಿಸದೇ ಇರುವುದರಿಂದ 5-6 ಪ್ರಮುಖ ಕಂಪನಿಗಳ ನೆಟ್ವರ್ಕ್ ಸ್ಥಗಿತಗೊಂಡಿದೆ. ವಿಐ, ಏರ್ಟೆಲ್, ಜಿಯೋ, ಪ್ರೈವೇಟ್ ಡಾಟಾ ನೆಟ್ವರ್ಕ್ ಸೇರಿದಂತೆ 6 ನೆಟ್ವರ್ಕ್ ಕಂಪನಿಗಳು ಒಂದೇ ಟವರ್ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದವು. ಈ ನೆಟ್ವರ್ಕ್ ತೊಂದರೆಯಿಂದ ಯಾವುದೇ ಕೆಲಸಗಳು ಕೂಡ ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ. ಹಿಲ್ಸನ್ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಖಾಸಗಿಯವರು ಟವರ್ ನಿರ್ಮಿಸಿ ವಿವಿಧ ಕಂಪನಿಗಳಿಗೆ ಲೀಸ್ ಕೊಟ್ಟಿದ್ದು, ಎಲ್ಲ ಕಂಪನಿಗಳು ಒಂದೇ ಟವರ್ ಅವಲಂಬಿಸಿದ್ದರಿಂದ ರೇಡಿಯೇಷನ್ ಸಮಸ್ಯೆ ತಲೆದೋರಿತ್ತು. ಸಾರ್ವಜನಿಕರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಕಟಪಾಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಖಾಸಗಿ ಮೊಬೈಲ್ ನೆಟ್ವರ್ಕ್ ಟವರ್ ಜಾಗದ ಮಾಲಕರು ಟವರ್ ಲೀಸ್ ಅವಧಿ ಮಾರ್ಚ್ನಲ್ಲೇ ಮುಗಿದಿದ್ದರೂ ನವೀಕರಿಸಲು ಅವಕಾಶ ಕಲ್ಪಿಸದ ಕಾರಣ ಟವರ್ ಸ್ಥಳಾಂತರ ಅನಿವಾರ್ಯವಾಗಿದೆ. ಪರ್ಯಾಯ ವ್ಯವಸ್ಥೆಯಾಗದೆ ರೇಂಜ್ ಸಿಗುತ್ತಿಲ್ಲ ಎಂಬುದು ಗ್ರಾಹಕರ ದೂರು. ಕಾಲಕ್ಕೆ ಸರಿಯಾಗಿ ಮನುಷ್ಯನು ಕೂಡ ಬದಲಾಗುತ್ತಾನೆ. ಮೊದಲೆಲ್ಲ ಮೊಬೈಲ್ ಬಳಕೆ ಹೆಚ್ಚೇನೂ ಇರುತ್ತಿರಲಿಲ್ಲ. ಈಗ ಏನೇ ಕೆಲಸವಿದ್ರೂ ಕೂಡ ಮೊಬೈಲ್ನಲ್ಲೇ ಮಾಡುತ್ತಾರೆ. ಹಾಗಾಗಿ ಎಲ್ಲಾ ಜನರು ಮೊಬೈಲ್ಗೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಕುಳಿತಲ್ಲೇ ಮೊಬೈಲ್ ಮೂಲಕ ತಮ್ಮ ಕೆಲಸ ಕಾರ್ಯಗಳು ನಡೆಯುತ್ತದೆ. ಅರ್ಧ ಗಂಟೆ ನೆಟ್ವರ್ಕ್ ಸಮಸ್ಯೆ ಬಂದರೆ ಜನರು ಕಂಗಾಲಾಗುತ್ತಾರೆ. ಅಂಥದ್ರಲ್ಲಿ 1 ತಿಂಗಳಿನಿಂದ ನೆಟ್ವರ್ಕ್ ಇಲ್ಲ ಅಂದರೆ ಜನರ ಪರಿಸ್ಥಿತಿ ಹೇಗಾಗಬಾರದು ಹೇಳಿ. ಕಟಪಾಡಿ ಮತ್ತು ಶಿರ್ವ ಪರಿಸರದ ಜನರು 1 ತಿಂಗಳಿನಿಂದ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸರ್, ಇಲ್ಲಿ ನೆಟ್ವರ್ಕ್ ಇದು ನಮಗೆ ತುಂಬ ಇಶ್ಯೂ ಆಗ್ತಾ ಉಂಟು ಸರ್. ಯಾಕೆಂದರೆ ಜನರು ಪೇಮೆಂಟ್ ಮಾಡಿ ಹೋಗ್ತಾರೆ. ನಮ್ಮದೊಂದು ಬಿಸ್ನೆಸ್ಸಿಗೆ ಮತ್ತು ಈಗ ಎಲ್ಲ ಆನ್ಲೈನ್ ಆಗಿದ್ದರಿಂದ ನಮಗೆ ಬ್ಯಾಂಕಿದ್ದು ಸಹ ಸ್ಟೇಟ್ಮೆಂಟ್ ನೋಡಲಿಕ್ಕೆ ಕಷ್ಟ. ಏನೊಂದು ವರ್ಕ್ ಆಗ್ತಾ ಇಲ್ಲ. ನಾವು ತುಂಬ ಸಫರ್ ಆಗಿದ್ದೇವೆ. ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಸ್ಕ್ಯಾನರ್ ಎಲ್ಲ ಬಂದ ಮೇಲೆ ಬಿಸ್ನೆಸ್ಸದ್ದು ಸ್ಕ್ಯಾನ್ ಮಾಡಿ ಹೋಗ್ತಾರೆ. ಇಮಿಡಿಯೇಟ್ ನಮಗೆ ಮೆಸೇಜ್ ಬರೋದಿಲ್ಲ. ಅಂದರೆ ಅವರದ್ದು ಜಸ್ಟ್ ರೈಟ್ ಮಾರ್ಕ್ ತೋರಿಸಿ ಹೋಗ್ತಾರೆ, ಮತ್ತು ನೋಡುವಾಗ ಇಲ್ಲಿ ಅಮೌಂಟ್ ಬರೋದಿಲ್ಲ. ನಾವು ತುಂಬ ಸಫರ್ ಆಗ್ತಿರ್ತೇವೆ. ಆದರೆ ಅಟ್ಲೀಸ್ಟ್ ನಾವು ಒಂದು ದಿವಸ 2 ದಿವಸ 5 ದಿವಸ ಏನಾದರೂ ಮಾಡಿ ಇದು ಮಾಡಿದೆ. ಈಗ ನಿಯರ್ ಅಬೌಟ್ 10 ದಿವಸ ಮೇಲೆ ಆಯಿತು. ಯಾಕೆಂದರೆ ಈ ಥರ ಆದರೆ ತುಂಬ ಕಷ್ಟ. ಅಟ್ಲೀಸ್ಟ್ ಯಾಕೆಂದರೆ ಒಂದು ಟವರ್ ತೆಗೆಯುವ ಮೊದಲು ಅವರಿಗೆ ಇದು ವಿಷಯ ತಿಳಿದಿರ್ಬೋದು. ಆದರೂ ಅದಕ್ಕೆ ಏನಾದರೂ ಒಂದು ಮೊಬೈಲ್ ಟವರ್ ಅದಕ್ಕೆ ಕೊಟ್ಟು ಜನರದ್ದೊಂದು ಟೆಂಪರರಿ ಆದರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಆದರೆ ಇಷ್ಟು ತನಕ ಡಿಲೇ ಮಾಡಿದ್ರಿಂದ ಜನರಿಗೆ ನಮಗೆ ಎಲ್ರಿಗೂ ಕಷ್ಟ. ಮತ್ತು ಏನು ಗೊತ್ತಾ, ನಾವು ಈಗ ಕಂಪೆನಿದೆಲ್ಲ ಫೋನೆಲ್ಲ ಬರುವಾಗ ನಮಗೆ ಅದರಲ್ಲಿ ಏನು ಗೊತ್ತಾ, ನಾವು ಮಾತಾಡುವಾಗ ಇದು ಕಟ್ ಆಗ್ತದೆ, ಮೆಸೇಜ್ ಅರ್ಧ ಆಗ್ತದೆ. ತುಂಬ ತೊಂದರೆ ಆಗೋದ್ರಿಂದ ಎಷ್ಟೋ ದಿನದಿಂದ ಸಫರ್ ಆಗಿದ್ದೇವೆ. ಇವತ್ತು ಬರ್ಬೋದು, ನಾಳೆ ಸರಿ ಆಗ್ಬೋದು ಅಂತ ವೆಯ್ಟ್ ಮಾಡಿದೆ. ಆದರೆ ಈ ಥರ ಮಾಡಿದರೆ ಕಷ್ಟ ಸರ್. ಯಾಕೆಂದರೆ ಇಷ್ಟೊಂದು ನೆಟ್ವರ್ಕ್ ಇಶ್ಯೂ ಆದರೆ ನಮ್ಮ ಬಿಸ್ನೆಸ್ಸಿಗೆ ತುಂಬ ಸಫರ್ ಆಗಿದ್ದೇವೆ. ಅದಕ್ಕೆ ತಾವು ದಯವಿಟ್ಟು ಆದಷ್ಟು ಬೇಗನೆ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕಾಗಿ ನಮ್ರ ವಿನಂತಿ. ಆಯಿತಾ ಸರ್? ಅದೇ
ಯಾಕೆಂದರೆ ಇಷ್ಟು ಡಿಲೇ ಮಾಡಿದ್ದು ತುಂಬ ಲೇಟ್. ಯಾಕೆಂದರೆ ಮೊಬೈಲ್ ಟವರ್ ಎಲ್ಲ ಕಡೆಯಲ್ಲಿ ಇದಿಲ್ಲದಿದ್ದರೆ ಮೊಬೈಲ್ ಟವರ್ ಆದರೆ ಇದು ಮಾಡಿ ಪರಿಹಾರ ಮಾಡ್ಬೋದಿತ್ತು. ಆದರೆ ಇದು ಎಷ್ಟು ಯಾತಕ್ಕಾಗಿ ಎಷ್ಟು ಲೇಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ದಯವಿಟ್ಟು ಇನ್ನು ಮುಂದಕ್ಕಾದರೂ ಒಂದು ಆದಷ್ಟು ಬೇಗನೆ ಅದೊಂದು ಪರಿಹಾರ ಕಂಡುಕೊಳ್ಳಿ ಅಂತ ಅದಕ್ಕೆ ನಮ್ಮ ನಮ್ರ ವಿನಂತಿ. ಬಹಳ ಕಷ್ಟ ಆಗ್ತಿದೆ ನಾಗರಿಕರಿಗೆಲ್ಲರಿಗೂ. ಎಲ್ಲ ಈಗ ಈ ಕಾಲದಲ್ಲಿ ಎಲ್ಲ ಮೊಬೈಲ್ನಿಂದಲೇ ಕೆಲಸ ಆಗುವಂಥದ್ದು. ಹಾಗಾಗಿ ಎಲ್ಲರೂ ಅದಕ್ಕೆ ಇದಾಗಿ ಹೋಗಿದ್ದಾರೆ, ಎಡಿಟ್ ಆಗಿ ಹೋಗಿದ್ದಾರೆ. ಹಾಗಾಗಿ ನೆಟ್ವರ್ಕ್ ಸುಮಾರು ಸಮಯದಿಂದ ಇಲ್ಲಿ ಸರಿ ಇಲ್ಲ. ಅದು ಯಾವಾಗ ಆಗ್ತದೆ, ಅದಕ್ಕೆ ಜವಾಬ್ದಾರಿ ಯಾರು, ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಕೂಡಲೇ ನಮಗೆ ಆ ಸಮಸ್ಯೆಯನ್ನು ಕೂಡಲೇ ಸರಿಪಡಿಸಬೇಕಂತೇಳಿ ನಾಗರಿಕರ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ನಾನು ದುಬೈಯಲ್ಲಿ ವರ್ಕ್ ಮಾಡೋದು. ಇಲ್ಲಿ ಬಂದು 1 ತಿಂಗಳಾಯಿತು. 1 ತಿಂಗಳು ಬಂದು 1 ವೀಕ್ ನಂತರ ನೆಟ್ವರ್ಕೇ ಇಲ್ಲ. ಈಗ 20 ಡೇಸ್ ಆಯಿತು ಸಾಧಾರಣ. ಹಾಗಾಗಿ ಬೇಗ ಈ ಪ್ರಾಬ್ಲಮನ್ನು ಬೇಗ ಪರಿಹರಿಸಬೇಕಾಗಿ ಕೇಳಿಕೊಳ್ತೀವಿ. ನೆಟ್ವರ್ಕ್ ರೀಚಾರ್ಜ್ ನಾವು ಈಗ ಪ್ಯಾಕೇಜ್ ರೀಚಾರ್ಜ್ ಮಾಡ್ತೇವೆ ಫಸ್ಟಿಗೆ 2 GB ಅಂತೇಳಿ. ಆದರೆ ಒಂದು ವಾಟ್ಸಪ್ ಮೆಸೇಜ್ ಸಹ ಹೋಗೋದಿಲ್ಲ. ಒಂದು ಯಾವುದು ಸಹ ಇಂಪಾರ್ಟೆಂಟ್ ವಿಷಯ ಅಂತ ಡಾಕ್ಯುಮೆಂಟ್ಸ್ ಕಳಿಸಲಿಕ್ಕೆ ಅದು ಇದೆಲ್ಲ ತುಂಬ ಪ್ರಾಬ್ಲಮ್. ಜಿಪೇ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪೇಮೆಂಟ್ ಇದು ಈಗ ಕ್ಯಾಶ್ ಹಿಡ್ಕೊಳ್ಳೋದು ತುಂಬ ಕಡಿಮೆ ಕೈಯಲ್ಲಿ. ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ಗೂಗಲ್ ಪೇ, ಫೋನ್ ಪೇ ಬಂದ ಮೇಲೆ ಹೆಚ್ಚಿನ ಜನರು ಹಣವನ್ನ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಶಾಪಿಂಗ್ಗೆ ಹೋದರೆ, ದಿನಸಿ ಸಾಮಾನುಗಳನ್ನು ತರಲು ಹೋದರೆ ಕ್ಯಾಶ್ ಕೊಡುವುದಕ್ಕಿಂತ ಗೂಗಲ್ ಪೇ, ಫೋನ್ ಪೇ ಮಾಡುತ್ತಾರೆ. ಆದರೆ ಈಗ ಅಂಗಡಿಗೆ ಹೋಗಿ ಗೂಗಲ್ ಪೇ, ಫೋನ್ ಪೇ ಮಾಡುವುದಕ್ಕೂ ಕೂಡ ಆಗುತ್ತಿಲ್ಲ ಅನ್ನುತ್ತಾರೆ ಇಲ್ಲಿಯ ಜನರು. ರಿಕ್ಷಾ ಚಾಲಕನಾಗಿ ನಾನು ದುಡಿತಾ ಇದ್ದೇನೆ. ಇಲ್ಲಿ ಏರ್ಟೆಲ್ನದ್ದು ಭಾಳ ಸಮಸ್ಯೆ. ಇಲ್ಲಿ 1 ತಿಂಗಳಿಂದ ತುಂಬ ಸಮಸ್ಯೆ ಆಗ್ತದೆ ನಮಗೆ. ಗೂಗಲ್ ಪೇ ಮಾಡಲಿಕ್ಕೆ ಸಹ ನೆಟ್ವರ್ಕ್ ಇಲ್ಲ. ಇಲ್ಲಿ ಸಮಸ್ಯೆ. ಇಲ್ಲಿ ನಾಗರಿಕರಿಗೆ ಸಹ ಬಹಳ ತೊಂದರೆ ಆಗ್ತದೆ. ಮತ್ತು ತುಂಬ ಸಮಸ್ಯೆಯಿಂದ ಇಲ್ಲಿ ಫೋನು ನಮಗೆ ಕಾಲ್ ಮಾಡಿದರೆ ಸಹ ಪ್ಯಾಸೆಂಜರು ಇಲ್ಲಿ ತಾಗುವುದಿಲ್ಲ, ನೆಟ್ವರ್ಕ್ ಇಲ್ಲ, ಕೇಳುವುದು ಸಹ ಇಲ್ಲ. ನಮಗೆ ವ್ಯಾಪಾರಕ್ಕೆ ಸಹ ಭಾಳ ತೊಂದರೆ. 1 ತಿಂಗಳಾಯಿತು. ಈಗ ನಾವು ರಿಚಾರ್ಜ್ ಮಾಡಿದ್ದು ಸಹ ವೇಸ್ಟ್ ಅಲ್ಲ. ಈಗ ಎರಡು ತಿಂಗಳ ರಿಚಾರ್ಜ್ ಮಾಡಿ ಅದು ವೇಸ್ಟ್ ಅಲ್ಲ ತುಂಬ. ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕಲ್ಲ. ಇಷ್ಟು ದೊಡ್ಡ ಏರ್ಟೆಲ್ ಎಲ್ಲ ಕಂಪನಿ ಇದೆ, ದೊಡ್ಡ ದೊಡ್ಡ ಕಂಪನಿ ಇದೆ. ಇಲ್ಲಿ ತುಂಬ ಸಮಸ್ಯೆ, ನಮಗೆ ತುಂಬ ಸಮಸ್ಯೆ ಆಗ್ತದೆ. ಇಲ್ಲಿ ಗೂಗಲ್ ಪೇ ಮಾಡಲಿಕ್ಕೆ ಸಹ ನೆಟ್ವರ್ಕ್ ಇಲ್ಲ. ಮತ್ತು ಕಸ್ಟಮರ್ ಫೋನ್ ಮಾಡಿದರೆ ಸಹ ನಮಗೆ ಕೇಳುವುದಿಲ್ಲ. ಅವರೆಂತ ಮಾತಾಡ್ತಾರೆ ಕೇಳುವುದಿಲ್ಲ, ನಾವು ಎಂತ ಮಾತಾಡೋದು ಅಂತ ಕೇಳುವುದಿಲ್ಲ. ತುಂಬ ಸಮಸ್ಯೆ. ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅವರು. ನಾವು ಸಹ ಅದು ಸಹ ಹೇಳಿದೆ ನಾನು, ಒಂದು ಜಾಗ ಬೇಕಾದರೆ ನಾವು ತೋರಿಸ್ತೇವೆ, ನೀವು ಅಲ್ಲಿ ಹೋಗಿ ಮಾತಾಡಿ ಅಂತ. ಒಂದು ಕಂಪನಿಯವರು ಸಹ ಇಲ್ಲಿಗೆ ಬರುವುದಿಲ್ಲ. ನಾವು ಇಲ್ಲಿ ಇವರ ಏರ್ಟೆಲ್ನವರದ್ದು ಇಲ್ಲಿ ಬೂತ್ ಉಂಟಲ್ಲ, ಅವರಿಗೆ ಸಹ ಹೇಳಿದ್ದೇವೆ, ನಿಮಗೆ ಬೇಕಾದರೆ ಜಾಗ ನಾವು ತೋರಿಸ್ತೇವೆ, ನೀವು ಅವರ ಹತ್ರ ಹೋಗಿ ಮಾತಾಡಿ ಅಂತ. ಅದಕ್ಕೆ ಸಹ ರೆಸ್ಪಾನ್ಸ್ ಇಲ್ಲ. ತುಂಬ ಸಮಸ್ಯೆ ಆಗ್ತದೆ ನಮಗೆ. ಗೂಗಲ್ ಪೇ ಇಲ್ಲಿ ಎಲ್ಲ ರಿಕ್ಷಾದವರ ಹತ್ರ ಎಲ್ಲ ಇರುವುದು ಗೂಗಲ್ ಪೇ. ಮತ್ತು ನಮಗೆ ಹೊರಗೆ ಅಲ್ಲಿ ದೂರದಿಂದ ಫೋನ್ ಮಾಡಿದರೆ ನಮಗೆ ಫೋನ್ ತಾಗುವುದಿಲ್ಲ. ಇಲ್ಲ, ತುಂಬ ಕಷ್ಟ ಅಲ್ಲ. ಇದಕ್ಕೆ ಏನಾದರೂ ಒಂದು ಪರಿಹಾರ ಆಗಬೇಕು ಆದಷ್ಟು ಬೇಗ. 1 ತಿಂಗಳಾಯಿತು, 1 ತಿಂಗಳು. ಈಗ ನಾವು ರಿಕ್ಷಾದಲ್ಲಿ ದುಡಿಯೋದು ಹೆಚ್ಚಿನ ಗೂಗಲ್ ಪೇ, ಫೋನ್ ಪೇ ಅದೇ ಎಲ್ಲ ಆಗೋದಲ್ಲ. ಈಗ ನೆಟ್ವರ್ಕ್ ಇಲ್ಲ. ಮತ್ತು ರಿಚಾರ್ಜ್ ಮಾಡಿ ಸಹ ನಮಗೆ ಲಾಸ್ ಅಲ್ಲ. ಈಗ ಕಂಪನಿಯವರು ಕೊಡ್ತಾರಾ? 2 ತಿಂಗಳದ್ದು ರಿಚಾರ್ಜ್ ಮಾಡಿದರೆ ಈಗ ರಿಫಂಡ್ ಕೊಡ್ತಾರೆ ಅವರು? ಇಲ್ಲ. ಖಾಲಿ ಅವರದ್ದು ಕಂಪನಿ ಹಣ ಮಾಡುವದ್ದು ಸ್ಕೀಮ್ ಅಂತ. ಅದಕ್ಕೆ ಪರಿಹಾರ ಸಹ ಇಲ್ಲ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅವರು. ನಾವು ಅವರಿಗೆ ಜಾಗ ತೋರಿಸ್ತೇವೆ ಅಂತ ಹೇಳಿದ್ದೇವೆ. ಇಲ್ಲಿ ಅವರದ್ದು ಏರ್ಟೆಲ್ನವರದ್ದು ಇದುಂಟು, ಶಾಪ್ ಉಂಟು. ಅವರಿಗೆ ಸಹ ಹೇಳಿದೆ, ನಿಮಗೆ ಬೇಕಾದ ಜಾಗ ನಾವು ತೋರಿಸ್ತೇವೆ, ನೀವು ನೋಡಿ. ಅದಕ್ಕೆ ಸಹ ರೆಸ್ಪಾನ್ಸ್ ಇಲ್ಲ. ನಮಗೆ ಸಮಸ್ಯೆ ತುಂಬ ಕಾಲ್ ಬರ್ತಾ ಉಂಟು ಇವ್ರದ್ದು ಕಸ್ಟಮರ್ದು. ಕೆಲವೊಮ್ಮೆ ಹಾಸ್ಪಿಟಲ್ಗೆ ಹೋಗ್ಲಿ, ಕೆಲವು ಎಮರ್ಜೆನ್ಸಿ ಇದೆ, ಯಾವ್ದು ಕಾಲ್ ರೀಚ್ ಆಗೋದಿಲ್ಲ. ಎಲ್ಲ ಅದಾದ ಕಟ್ಟಾಗ್ತದೆ. ತುಂಬ ಸಮಸ್ಯೆ ಇದೆ. ಎಮರ್ಜೆನ್ಸಿ ಎಷ್ಟೋ ಜನ ಕಾಲ್ ಬರುವಾಗ ಸಮಸ್ಯೆಯಿಂದ ತುಂಬ ಒದ್ದಾಡ್ತಿದ್ದಾರೆ ಅವರು.
ಈ ಪುನಃ ನಮಗೆ ಇಲ್ಲಿ ರೀಚಾರ್ಜ್ ಮಾಡ್ತಾ ಇರಬೇಕು. ರೀಚಾರ್ಜ್ ಮಾಡಿದ್ರು ಕೂಡ ವೇಸ್ಟ್ ನಮ್ಮದು. 20 ದಿವಸ ಆಯಿತು. ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು, ಇಲ್ಲ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕಾಗ್ತದೆ. ಕಂಪ್ಲೇಂಟ್ ಕೊಡುವ ಯಾರು ಮುಂದೆ ಬಂದು ಕಂಪ್ಲೇಂಟ್ ಕೊಡುವ ಪ್ಲಾನ್ ಮಾಡಿದ್ದೇವೆ ನಾವು. ಯಾರು ಬರಲಿಲ್ಲ, ಕೇಳುವವರು ಇಲ್ಲ. ಇದಕ್ಕೆ ದಾತುವರಿ ಇಲ್ಲದಂತ ಆಗಿದೆ. ಈಗ ನಾವು ರೀಚಾರ್ಜ್ ಮಾಡಿದ ಧರ್ಮಕ್ಕೆ ಹಣ ಹೋಗ್ತಾ ಉಂಟು. ತಿಂಗಳಿಗೆ 250, 350, 380. ಅದಕ್ಕಿಂತ ಕಮ್ಮಿ ಹಣ ಕೊಡಲಿಕ್ಕಿಲ್ಲ. ರೀಚಾರ್ಜ್ ಮಾಡಲಿಕ್ಕೆ ಕೇಳುವುದಿಲ್ಲ ಅವರು. ಇದಕ್ಕೆ ನಮಗೆ ಎಂತ ಇದು ವ್ಯವಸ್ಥೆ? ಇದಕ್ಕೆ ಯಾರು ಕೇಳುವವರೇ ಇಲ್ವಾ? ಇಷ್ಟು ಇದು ಮಾಡಿ ಎಷ್ಟು ದಿನ ಆಯಿತು? ಕಾಲ್ ಬಂದರೆ ಕಾಲ್ ರೀಚ್ ಆಗುವುದಿಲ್ಲ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ಅವ್ರ ಹತ್ರ ಸರಿ ಮಾತಾಡಬೇಕು ನಾವು. ಇಲ್ಲಿ ಕಡಪಾಡಿ ಏರಿಯಾದಲ್ಲಿ ಎಲ್ಲಿ ಕೇಳುವುದೇ ಇಲ್ಲ. ಎಂತ ಕೇಳಿದ್ರು ನಿನ್ನ ಪೋರ್ ಸಮಾಜ ಹಾಗೀಗೆ ನಮಗೆ ಬೈತಾ ಇದ್ದಾರೆ. ನೀ ಫೋನ್ ಮಾತ್ರ ರಿಚ್ ಮಾಲ್ ಪೂಜೆ ಹಾಗೀಗೆ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಕೇಳುವವರೇ ಇಲ್ಲ, ಇಲ್ಲಿ ಯಾರೂ ಸಹ ಇಲ್ಲ. ಇದನ್ನು ನೀವು ಆದಷ್ಟು ಬೇಗ ವೈರಲ್ ಮಾಡಬೇಕು. ಮಾಡಿದ ಈ ಸಮಸ್ಯೆಗೆ ಒಂದು ಪರಿಹಾರ ಮಾಡಿಸ್ಬೇಕು ನೀವು. ಇಲ್ಲದೆ ತುಂಬ ಸಮಸ್ಯೆ ಆಗ್ತಾ ಉಂಟು. ಇದರಿಂದ ಎಮರ್ಜೆನ್ಸಿ ಏನಿದ್ರೆ ರಾತ್ರಿಗೆ ಹಗಲೊತ್ತಲ್ಲಿ ಯಾರು ಬರಬೇಕಾದ್ರೆ ಎಮರ್ಜೆನ್ಸಿ ರೀಚಾರ್ಜ್ ಮಾಡದಿದ್ದರೆ ನಮ್ಮದು ಮೊಬೈಲ್ ಕಟ್ಟಾಗಿ ಆಗ್ತದೆ. ಒಂದು ದಿನ ಅರ್ಧ ದಿನ ಹೆಚ್ಚು ಕಮ್ಮಿ ಆದರೆ ರೀಚಾರ್ಜ್ ಕಾಲ ಆದರೆ ಇಮಿಡಿಯೇಟ್ಲಿ ಫೋನ್ ಕಟ್ಟಾಗಿ ಆಯಿತು. ನಮಗೂ ಇಮಿಡಿಯೇಟ್ಲಿ ರೀಚಾರ್ಜ್ ಮಾಡಬೇಕು. ರೀಚಾರ್ಜ್ ಮಾಡಿದರೆ ಫೋನ್ ಮಾಡಲಿಕ್ಕೆ ಯಾರಿಗೆ ಸಹ ಇಲ್ಲ. ಇಂಥ ಸಮಸ್ಯೆ ಆಗ್ತಾ ಉಂಟು ಕಡಪಾಡಿಪೇಟೆಯಲ್ಲಿ. 22 ದಿನ ಆಯಿತು. 1 ವಾರದಲ್ಲೇ ಸರಿ ಮಾಡ್ಕೊಂಡು 1 ವಾರದಲ್ಲಿ ಸರಿ ಮಾಡಿದ್ರೆ ಪಬ್ಲಿಕ್ ಯಾರು ಹೇಳ್ತಾ ಇದ್ದಾರೆ. ಇಷ್ಟ ತನಕ ಸರಿ ಆಗಲೇ ಇಲ್ಲ. ಬಿಎಸ್ಎನ್ಎಲ್ ನೆಟ್ವರ್ಕ್ ಟವರ್ 20 ವರ್ಷಗಳಿಂದ ಕಟಪಾಡಿ ಪ್ರದೇಶದಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿದೆ. ಬಿಎಸ್ಎನ್ಎಲ್ ಟವರ್ನಲ್ಲಿ ಒಂದೇ ನೆಟ್ವರ್ಕ್ ಕಾರ್ಯಾಚರಿಸುತ್ತಿರುವುದರಿಂದ ರೇಡಿಯೇಷನ್ ಸಮಸ್ಯೆ ಇಲ್ಲ. ಒಂದು ಟವರ್ನಲ್ಲಿ 4-5 ನೆಟ್ವರ್ಕ್ಗಳನ್ನು ಅಳವಡಿಸಿರುವುದರಿಂದ ಸಮಸ್ಯೆ ತಲೆದೋರಿದೆ ಎಂಬುದಾಗಿ ಸ್ಥಳೀಯರು ಆರೋಪಿಸುತ್ತಾರೆ. ಖಾಸಗಿ ಮೊಬೈಲ್ ನೆಟ್ವರ್ಕ್ ನಂಬಿಕೊಂಡಿರುವ ಲಕ್ಷಾಂತರ ಗ್ರಾಹಕರಿಗೆ ವ್ಯವಹಾರಕ್ಕೂ ಸಮಸ್ಯೆಯಾಗಿದೆ. ಕೋವಿಡ್ ಬಳಿಕ ಮನೆಯಿಂದಲೇ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳಿಗೆ ನೆಟ್ವರ್ಕ್ ಸಮಸ್ಯೆ ಕಾಡುತ್ತಿದೆ. ರೇಡಿಯೇಷನ್ ಸಮಸ್ಯೆಯಿಂದ ಈ ಹಿಂದೆ ಕಟಪಾಡಿ ಹಳೆ ರಸ್ತೆಯ ವಿಕೆ ಟವರ್ನಲ್ಲಿಯೂ ಸಮಸ್ಯೆಯಾಗಿತ್ತು. ಸಾರ್ವಜನಿಕರು ಜಿಲ್ಲಾಧಿಕಾರಿಗೆ ದೂರು ನೀಡಿ ಅಲ್ಲಿನ ಟವರ್ ಎತ್ತಂಗಡಿ ಮಾಡಿಸಿದ್ರು. ಬಳಿಕ ಆ ಟವರ್ ಇದೇ ಹಿಲ್ಸನ್ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಕಾರ್ಯಾಚರಿಸುತ್ತಿತ್ತು. ಇದೀಗ ಮತ್ತೆ ಸಾರ್ವಜನಿಕರ ವಿರೋಧದಿಂದಾಗಿ ಟವರ್ ಸ್ಥಗಿತಗೊಂಡಿದೆ. ಈ ಬಗ್ಗೆ ನೆಟ್ವರ್ಕ್ ಕಂಪನಿಗಳು ಪೂರಕ ವ್ಯವಸ್ಥೆ ಕಲ್ಪಿಸದೇ ಇರುವುದರಿಂದ ಹೆಚ್ಚಿನವರು ಬಿಎಸ್ಎನ್ಎಲ್ ನೆಟ್ವರ್ಕ್ನತ್ತ ಮುಖ ಮಾಡುತ್ತಿದ್ದಾರೆ. ನನ್ನ ಹೆಸರು ಪ್ರಭಾ ಬಿ ಶೆಟ್ಟಿ. ನಾನು ಕಡಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು. ನಮ್ಮಲ್ಲಿ ತುಂಬ ಏರ್ಟೆಲ್ನದು ನೆಟ್ವರ್ಕಿನದು ತುಂಬ ಪ್ರಾಬ್ಲಮ್ ಇದೆ. ಯಾಕೆಂದರೆ ಜನರಿಗೆ ಎಲ್ಲ ಸಮಸ್ಯೆಗಳಿಗೆ ಈಗ ಪರಿಹಾರ ಆಗೋದು ಮೊಬೈಲ್ ಮೂಲಕನೇ. ನಮ್ಮಲ್ಲಿ ಕೂಡ ಅನೇಕರು ಬರ್ತಾರೆ, ನೆಟ್ವರ್ಕ್ ಇಲ್ಲ ಏನು ಮಾಡೋದು ಅಂತೇಳಿ ಹೇಳಿ. ನೋಡಿ, ಕೆಲವರು ಮಾಡಲಿಕ್ಕೆ ಬಿಡೋದಿಲ್ಲ, ಈ ನೆಟ್ವರ್ಕ್ ಕಲೆಕ್ಷನ್ ಕೊಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಗೊತ್ತುಂಟ, ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಆಗ್ತದೆ, ಸ್ವಕಿರಣಗಳೆಲ್ಲ ಬಿಡ್ತವೆ ಅಂತೇಳಿ ಹೇಳಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅವಶ್ಯಕವಾಗಿದ್ದು ನಮಗೆ ಮೊಬೈಲ್. ಈ ಮೊಬೈಲ್ ನೆಟ್ವರ್ಕಲ್ಲಿ ಇಲ್ಲಿದ್ದರೆ ಏನು ಮಾಡೋದು? ಅಯ್ಯೋ, ಅನೇಕ ನನಗೆ ಕಾಲ್ಗಳು ಬರ್ತಾ ಉಂಟು. ಅಯ್ಯೋ ಮೇಡಮ್ ಕೇಳೋದಿಲ್ಲ, ಏನು ಮಾಡೋದು, ಒಂದು ನೆಟ್ವರ್ಕ್ ಹಾಕ್ಕೊಳ್ಳಿ ಅಂತೇಳಿ ಹೇಳಿ. ಕಡೆಗೆ ಪಂಚಾಯತ್ ಮೇಲೆ ಆದರೂ ಹಾಕ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ನಾವು ಮುಂದೆ ನಮ್ಮ ಈಗ ಮೀಟಿಂಗ್ ಮಾಡುವಾಗಿಲ್ಲ, ಬಾಡಿಯಲ್ಲೆಲ್ಲ ಚರ್ಚಿಸಿ ನಿರ್ಣಯ ತಗೊಳ್ತೇವೆ. ಹಾಗೆ ಈ ಪೇಪರ್ ನಿನ್ನೆ ವಿಜಯ ಕರ್ನಾಟಕವ್ರು ಬಂದು ಕೂಡ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ನಮಗೆ ನೆಟ್ವರ್ಕ್ ಇಲ್ಲ, ಏನು ಮಾಡಬೇಕು ಅಂತೇಳಿ ಹೇಳಿ. ಹಾಗೂ ಶಾಲೆಯ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಮಕ್ಕಳ ಕಲೆಕ್ಷನ್ ಇರೋದು ಹೆತ್ತವರ ಜೊತೆಗೆ, ಹಾಗೆ ಗುರುಗಳ ಜೊತೆಗೆ. ತಾವು ಮನೆ ಬಿಟ್ಟು ಶಾಲೆಗೆ ಬರ್ತಾರೆ. ಅವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೂಡ ನಮಗೆ ಮೊಬೈಲ್ನ ಅವಶ್ಯಕತೆ ತುಂಬ ಉಂಟು. ಹಾಗಾಗಿ ಆದಷ್ಟು ಬೇಗ ಶೀಘ್ರ ಈ ಒಂದು ನೆಟ್ವರ್ಕ್ ಪ್ರಾಬ್ಲಮನ್ನು ನಾವು ಕೊನೆಗಾಡ್ತೇವೆ. ಎಂಕಲೆಗ್ ನೆಟ್ವರ್ಕ್ ದಿಕ್ಕೂಜಿ ಮೂಲು ಏತು ದಿನೊಡುಂಚಿ ನೆಟ್ವರ್ಕ್ ಅಜ್ಜಿ ಜೋಕುಲ್ ಬಂತ ಫೋನ್ ಮಲ್ಪನಾಗ ಬತ್ತನಾಗ ಎಂಕಲೆ ಫೋನ್ ಒಂದು ನೆಟ್ವರ್ಕ್ ದಿಕ್ಕೂಜಿ ಎಂಕಲೆ ಏನು ಎಂಚಿನ ಮಲ್ಪೊಡು ನಿಗ್ಲು ಇಂಚ ಪೂರ ಮಲ್ತಾರಡೆ ಎಂಕಲೆ ಮತ್ತೆ ಸರಿಯಾಪುಂಡವು ಎಂಕಲೆ ಕೊಂಚ ಪಕ್ಕ ಫೋನ್ ಒಲ್ತುಡ್ಲ ದೂರ ಕೊರೋಡು ಫೋನ್ ಬರ್ನಾಗ ಫೋನ್ ದಿಕ್ಕು ನೆಟ್ವರ್ಕ್ ದಿಕ್ಕೂಜಿ ಫೋನೇ ಬರ್ಪುಜಿ ಎಂಕಲು ಒಡೆ ಮೊಬೈಲ್ ಮತ್ತೊಂದು ಒಡೆ ಪೋಡ ನಿಕ್ ಲೈಕ್ ತಕ್ಕ ಸರಿ ಮಲ್ತು ಕೊರ್ಲೆ. ನನ್ನ ಹೆಸರು ಮೊಹಮ್ಮದ್ ಇಕ್ಬಾಲ್ ಅಂತ, ಅಗ್ರಹಾರ ಕಟ್ಪಾಡಿ. ನಾನು ಕತಾರಲ್ಲಿರೋದು. ಈಗ ಬಂದು 1 ತಿಂಗಳಾಯಿತು. ಆದರೆ
ಇಲ್ಲಿ ನೆಟ್ವರ್ಕ್ನ ಸಮಸ್ಯೆ ತುಂಬ ಉಂಟು. ಏನು ಹೇಳಿದರೆ ಈಗ 1 ತಿಂಗಳಿಂದ ನಮಗೆ ಇಲ್ಲಿ ಬಂದರೂ ನಮಗೆ ಯಾರಿಗೂ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾರ ಹತ್ರ ಒಂದು ಫೋನ್ ಮಾತಾಡಿ ನಾವು ಊರಿಗೆ ಬಂದಿದ್ದೇವೆ ಬರಲಿಲ್ಲ ಇದ್ದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ಆಗಿರುವಾಗ ಇನ್ನು ಹೋಗಲಿಕ್ಕೆ ಆಯಿತು ಟೈಮು. ಇಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಸಮಸ್ಯೆ ತುಂಬ ಉಂಟು. ಮತ್ತು ಹಣ ಏನಾದರೂ ಆಚೆ ಈಚೆ ಮಾಡಲಿಕ್ಕೆ ಆದರೆ ಗೂಗಲ್ ಪೇ ಅದು ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಒಂದು ಅಂಗಡಿಗೆ ಹೋಗಿ ಹೋಟೆಲ್ಗೆ ಹೋಗಿ ತಿಂದರೆ ಗೂಗಲ್ ಪೇ ಮಾಡಿದರೆ ಮನೆಗೆ ಬಂದು ವೈಫೈ ಇದ್ದರೆ ಅದರಲ್ಲಿ ನಾವು ರೀಚಾರ್ಜ್ ಮಾಡಿ ಅವರಿಗೆ ಕಳಿಸಬೇಕಾಗ್ತದೆ. ನಿನ್ನೆ ಅದೇ ಥರ ಆಗಿದೆ. ನಿನ್ನೆ ನಾನು ಒಂದು ಕಡೆ ಹೋಗಿದ್ದೆ, ಅಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ. ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಲಾಸ್ಟ್ಗೆ ನಾನು ಮನೆಗೆ ಹೋಗಿ ಗೂಗಲ್ ಪೇ ಮಾಡಿ ಅವರಿಗೆ ರಾತ್ರಿ 10 ಗಂಟೆ 11 ಗಂಟೆಗೆ ಅವರಿಗೆ ಒಂದು ಮೆಸೇಜ್ ಮುಟ್ಟಿದೆ ಅಂತ ಹೇಳಿದ್ದಾರೆ. ಹಾಗೆ ಇದರದ್ದು ಬಗ್ಗೆ ಒಂದು ಆದಷ್ಟು ಬೇಗ ಒಂದು ಸ್ವಲ್ಪ ನೆಟ್ವರ್ಕಿನದ್ದು ಇದು ಮಾಡಿದರೆ ಎಲ್ಲರಿಗೂ ಒಂದು ಉಪಯೋಗ ಆಗ್ತದೆ. ಶೋಭಾ ಕಟ್ಪಾಡಿ ಇದ್ದೇನೆ. ಮುಲ್ಪ ಪೂರ ನೆಟ್ವರ್ಕ್ದ ಪೂರ ಪ್ರಾಬ್ಲಮ್ ಉಂಟು. ಬೊಕ್ಕ ಜೋಕುಲ್ಪುರ ಕಾಲೇಜ್ ಪೋದು ಕಾಲ್ ಮಲ್ಪನಗ ಪೂರ ನೆಟ್ವರ್ಕ್ ಪೂಜಿ ತಾಗುಜಿ ಕಾಲ್ ಶಾಪ್ ಪೂರ ಪೋನಾಗ ಗೂಗಲ್ ಪೇ ಪೂರ ಮಲ್ಪನಗ ಒಂತೆ ಪ್ರಾಬ್ಲಮ್ ಪೂರ ಉಂಡು. ಆ ಪ್ರಾಬ್ಲಮ್ ನಾಯಿನತ್ತು ಬೇಗ ಒಂಜಿ ಸಾಲ್ವ್ ಮಲ್ಪೊಡು ಒಂಜಿ 2 ತಿಂಗೊಲ್ಲಾಂಡೆ ಮಸ್ತ್ ಪ್ರಾಬ್ಲಮ್ ಆವೊಂದುಂಟು. ಕಾಲ್ ಇಲ್ಲ ಪಿದಾಯಿ ಪೂರ ಕಾಲ್ ಮಲ್ಪನ ತಾಗುಜಿ ಜೋಕುಲ್ಪುರ ಕಾಲ್ ಮಲ್ಪನ ಪೂರ ಪ್ರಾಬ್ಲಮ್ ಆಪುಂಡು. ಅಂದು ಕಟ್ಪಾಡಿ ಪಂಚಾಯತಿ ಅಲ್ಪ ಪೂರ ದೂರ ಕೊಡ್ತುಂಡು ಅಂಡ ಕುಲು ಮಲ್ತೊಂದಿಜ್ಜೇರು ರೆಸ್ಪಾನ್ಸ್ ಇಜ್ಜಕ. ಕಟಪಾಡಿಯಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ತುರ್ತು ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಸಮಸ್ಯೆಯಾಗುತ್ತಿದೆ. ಎಮರ್ಜೆನ್ಸಿ ಕಾಲ್ ಹೋಗುತ್ತಿಲ್ಲ. ಮಾತನಾಡಲು ಮಾತ್ರವಲ್ಲದೆ ಇಂಟರ್ನೆಟ್ ಸಮಸ್ಯೆಯೂ ಕೂಡ ಇದೆ. ಆನ್ಲೈನ್ ಪೇಮೆಂಟ್, ಗೂಗಲ್ ಪೇ, ಫೋನ್ ಪೇ ಬಳಕೆದಾರರಿಗೂ ಸಮಸ್ಯೆ ತಲೆದೋರಿದೆ ಎಂದು ಸ್ಥಳೀಯರು ತಮ್ಮ ಕಷ್ಟವನ್ನ ವ್ಯಕ್ತಪಡಿಸಿದರು. ವಾಹನಕ್ಕೆ ಪೆಟ್ರೋಲ್ ತುಂಬಿಸಿ ಆನ್ಲೈನ್ ಮೂಲಕ ಹಣ ಪಾವತಿಸಲು ಮುಂದಾದರೆ ಸಮಸ್ಯೆ ಎದುರಾಗುತ್ತದೆ. ಸಾಲ ಮಾಡಿ ಹೋಗಬೇಕಾದ ಪರಿಸ್ಥಿತಿಯೂ ಕೂಡ ಎದುರಾಗಿದೆ. ಇಂತಹದ್ದೇ ಪರಿಸ್ಥಿತಿಯನ್ನು ಹಲವಾರು ಮಂದಿ ಎದುರಿಸುತ್ತಿದ್ದು, ನೆಟ್ವರ್ಕ್ ಕಂಪನಿಗಳು ಶೀಘ್ರವೇ ಸ್ಪಂದಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ 1 ತಿಂಗಳಿನಿಂದ ಇಲ್ಲಿಯ ಜನರು ನೆಟ್ವರ್ಕ್ ಇಲ್ಲದೆ ಪರದಾಡುತ್ತಿದ್ದಾರೆ. ಎಲ್ಲಾ ಕೆಲಸಗಳಿಗೂ ಕೂಡ ಕಷ್ಟವಾಗುತ್ತಿದೆ ಎಂಬುದಾಗಿ ಸ್ಥಳೀಯರು ಹೇಳುತ್ತಾರೆ. ಇವರ ಈ ಸಮಸ್ಯೆಗೆ ಸಂಬಂಧಪಟ್ಟವರು ಶೀಘ್ರವೇ ಪರಿಹಾರವನ್ನು ಕೊಡಬೇಕಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ ಕಟಪಾಡಿ ಹಾಗೂ ಶಿರುವ ಪರಿಸರದ ಜನರು ಕಳೆದ 1 ತಿಂಗಳಿನಿಂದ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಗೂಗಲ್ ಪೇ ಮಾಡಲಿಕ್ಕೂ ಆಗುವುದಿಲ್ಲ, ಫೋನ್ ಪೇ ಮಾಡಲಿಕ್ಕೂ ಆಗುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇಲ್ಲಿಯ ಜನರಿಗೆ ಎದುರಾಗಿದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಶೀಘ್ರವೇ ಪರಿಹಾರ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಡ್ 24/7. ನೆಟ್ವರ್ಕ್ ದಿಕ್ಕೂಜಿ ಮೂಲು ಗೂಗಲ್ ಪೇ ಮಲ್ಪೆನ್ ಪೇರು ಅವ್ರು ನೆಟ್